ನಾನು ಕಾಂಗ್ರೆಸ್ ವೋಟರು. ಈ ರಾಹುಲ್ ಗಾಂಧಿ ಅವ್ರದ್ದು ದೊಡ್ಡ ಅಭಿಮಾನಿ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಕಾಯ್ತಾ ಇರೋರಲ್ಲಿ ಖರ್ಗೆ ಹಾಗೂ ಸೋನಿಯಾ ಮೇಡಮ್ ಬಿಟ್ಟರೆ ನಾನೇ ಇರೋದು. ಆದರೆ ಈ ಕಾಂಗ್ರೆಸ್ಸು ನಮ್ಮ ಕ್ಷೇತ್ರದಲ್ಲಿ ಹಾಕಿದೆಯಲ್ಲ ಅಭ್ಯರ್ಥಿ, ಆ ಅಭ್ಯರ್ಥಿ ಬಗ್ಗೆ ನನಗೆ ಇಷ್ಟ ಇಲ್ಲ. ಹಿಂದಿನ ಸಲ ತಪ್ಪು ನಮ್ಮದೆ, ಈ ಸಲ ಕಪ್ ಕಾಂಗ್ರೆಸ್ದೆ. ನನಗೆ ಸೆಂಟ್ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಆದರೆ ಏನು ಮಾಡ್ತೀರಾ, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಮ್ಗೆ ಇಷ್ಟ ಇಲ್ಲದೆ ಇರೋರನ್ನು ಹಾಕಿದ್ದಾರೆ ಅನ್ನೋರು ಒಂದು ಕಡೆ. ಒಂದಿಷ್ಟು ಸಪೋರ್ಟ್ ಮಾಡ್ತಿಲ್ಲಲ್ಲ, ನೋವು ಬರ್ತಿದೆ. ನಾನು BJP ಸಪೋರ್ಟರು. ನನಗೆ ಮೋದಿ ಹ್ಯಾಟ್ರಿಕ್ ಹೀರೋ ಆಗೋದನ್ನು ನೋಡಬೇಕು. ಆದರೆ ನಮ್ಮ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಬೇರೆಯವ್ರು ಬೇಕಿತ್ತು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋರು ಇನ್ನೊಂದು ಕಡೆ. ಏನಾದರೂ ಮಾಡಬೇಕಲ್ಲ. ಎಸ್, ಈ ಸಲ ನೋಟಾ ಒತ್ತಿ ಈ ಸಲ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರಿ. ಅಲ್ಲ, ಈ ಪಕ್ಷಕ್ಕೆ ಯೋಗ್ಯರು ಯಾರು ಕಾಣೋದಿಲ್ವ? ಆ ಪಕ್ಷದಲ್ಲಿರೋರೆಲ್ಲ ಅಯೋಗ್ಯರೇನ? ಈ ಸಲ ನೋಟಾ ಶಾಟ್ ಕೊಟ್ಟರೆ ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಅರ್ಥ ಆಗುತ್ತೆ. ಈ ಥರ ಆಲೋಚನೆ ಮಾಡಿರೋರು ಯಾರಾದರೂ ಇದ್ದರೆ ಇನ್ನೊಮ್ಮೆ ಆಲೋಚನೆ ಮಾಡೋದು ಬೆಸ್ಟು. ಯಾಕೆಂದರೆ ನೋಟಾ ಅನ್ನೋದು ರಾಜಕೀಯ ಪಕ್ಷಗಳಿಗೆ ಚುಚ್ಚೋಕಿರೋ ಖಡ್ಗ ಹೌದು, ಆದರೆ ಪ್ಲಾಸ್ಟಿಕ್ ಖಡ್ಗ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪೂರ್ತಿ ಕೇಳಿದ್ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ. ನೋಟಾದ ಉದ್ದೇಶ ಏನು ಅಂದರೆ, ನಮ್ಮ ಕ್ಷೇತ್ರದಲ್ಲಿ ಯಾರೆಲ್ಲ ನಿಂತಿದ್ದಾರಲ್ಲ ಅವ್ರು ಯಾರಿಗೂ ಬೇಡ. ಅವರು ನಮ್ಮ ಜನಪ್ರತಿನಿಧಿ ಆಗೋದು ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ಸೋಲೋದನ್ನೇ ನೋಡೋದು ನನ್ನ ಕೊನೆಯ ಆಸೆ. ಆದರೆ ನಾನು ಭಾರತೀಯನಾಗಿ ವೋಟ್ ಮಾಡೋದು ನನ್ನ ಹಕ್ಕಷ್ಟೇ ಅಲ್ಲ, ಡ್ಯೂಟಿ ಅದು. ಹೀಗಾಗಿ ಮಾಡಲೇಬೇಕು. ಅದಕ್ಕೆ ನೋಟಾ ಒತ್ತೋಕ್ಕೆ ರೆಡಿಯಾಗಿದ್ದೀನಿ. ನಾನು ಮತದಾನ ಮಾಡ್ದಂಗೂ ಇರಬೇಕು, ನನ್ನ ವೋಟು ಅಸಮರ್ಥರಿಗೆ ಹೋಗಲೂಬಾರ್ದು. ಆಗ ನನ್ನ ಹತ್ರ ಇರೋ ಏಕೈಕ ಆಯ್ಕೆ ನೋಟಾ, ನನ್ನ ಆಫ್ ದಿ ಅಬೌವ್. ನೋಟಾದಿಂದ ಏನು ಬದಲಾವಣೆ ಆಗ್ಬೋದು? ಇದಕ್ಕೆ ತುಂಬ ಆಲೋಚನೆ ಮಾಡಲೇಬೇಕಾಗಿಲ್ಲ. ಒಂದು ವೇಳೆ ಅಭ್ಯರ್ಥಿಗಳು ತಗೊಂಡ ವೋಟ್ಗಳ ಮೀರಿ ನೋಟಾವೇ ಹೆಚ್ಚು ತಗೊಂಡ್ರೆ ಏನಾಗುತ್ತೆ? ಯಾವನ ಅಭ್ಯರ್ಥಿ ಅಂತ ಅನ್ಸೋದೇ ಇಲ್ಲ ಸರ್. ಈ ಥರ ಕ್ಯಾಂಡಿಡೇಟ್ ಹಾಕಿ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ನಿಮ್ಮ ಜನ್ಮಕ್ಕಿಷ್ಟು ಅಂತ ಕ್ಷೇತ್ರದ ಮತದಾರರು ಎಲ್ಲ ಪಕ್ಷದ ಕ್ಯಾಂಡಿಡೇಟ್ಗಳಿಗೂ ವೋಟಿನ ಏಟು ಕೊಟ್ಟಿದ್ದಾರೆ ಅನ್ನೋ ತೀರ್ಮಾನಕ್ಕೆ ಬರಲಾಗುತ್ತೆ. ಒಳ್ಳೆ ಅಭ್ಯರ್ಥಿ ಯಾರೂ ಇಲ್ಲ ಅನ್ನೋದನ್ನು ಜನ ತೀರ್ಮಾನ ಮಾಡಿದ್ದಾರೆ ಅನ್ನೋದು ನಾವು ವೋಟ್ ಹಾಕಿ ಬೆರಳಿಗೆ ಶಾಯಿ ಹಚ್ಚಿಸ್ಕೊಂಡು ಮನೆಗೆ ಬಂದು ಕೂಡಲೇ ಗೊತ್ತಾಗುತ್ತಾ? ಖಂಡಿತ ಇಲ್ಲ. ಫಲಿತಾಂಶದ ದಿನವೇ ಅದು ಗೊತ್ತಾಗೋದು. ಅಯ್ಯಯ್ಯೋ, ನಮ್ಮ ಕ್ಷೇತ್ರದ ಜನ ಈ ಥರ ನಿರ್ಧಾರ ತಗೊಂಡಿದ್ದಾರೆ, ಅವ್ರಿಗೆ ನೋವಾದರೆ ನಮಗೆ ನೋವಾದಂಗೆ ಅಂತ ಯಾವ ಪಕ್ಷ ಕೂಡ ಅಂದ್ಕೊಳ್ಳೋದಿಲ್ಲ. ಬೇರೆ ಅಭ್ಯರ್ಥಿ ಹಾಕಿಸಿ ಮತ್ತೆ ಎಲೆಕ್ಷನ್ ಮಾಡೋಣ ಅನ್ನೋಕ್ಕಾಗುತ್ತಾ? ಖಂಡಿತ ಇಲ್ಲ. ಎಲೆಕ್ಷನ್ ಮಾಡಿಸೋ ಶಕ್ತಿನ ನೋಟಾಕ್ಕೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದೆಯಾ? ಇಲ್ಲವೇ ಇಲ್ಲ. ಅಂದರೆ ಟೋಟಲ್ 100 ಓಟು ಅಂದ್ಕೊಳ್ಳಿ. ಆ ಪಕ್ಷದವನು 30 ತಗೊಂಡ, ಈ ಪಕ್ಷದವನು 20 ತಗೊಂಡ. ನೋಟಾಕ್ಕೆ 40 ಬಂತು. ಪಕ್ಷೇತರ ಒಂದು 10 ಬಾಚ್ಕೊಂಡ. ಇಲ್ಲಿ ನೋಟಾ ಜಾಸ್ತಿ ತೊಗೊಂಡಿದೆ ಅಂತ ಗೆಲುವು ಸೋಲು ಆಗೋದಿಲ್ಲ. 30 ತಗೊಂಡವನು ವಿನ್ನರ್ ಆಗ್ತಾನೆ, 2ನೇ ಜಾಗದಲ್ಲಿರೋನು ರನ್ನರ್ ಆಗ್ತಾನೆ, ಮನೆ ಕಡೆ ಓಡ್ತಾನೆ. ಸೊ ನೋಟಾದಿಂದ ಏನು ಬದಲಾಯಿತು? ಏನೇ ಆಗಲಿ, ನೋಟಾ ಜಾಸ್ತಿ ಬಂದರೆ ಈ ಬಾರಿ ಅಲ್ಲದೆ ಇದ್ದರು ಮುಂದಿನ ಬಾರಿ ಆದರೂ ಪಕ್ಷಗಳು ಈ ಕ್ಯಾಂಡಿಡೇಟ್ ಹಾಕುವಾಗ ಆಲೋಚನೆ ಮಾಡ್ತವೆ ಅನ್ನೋ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಹೊರಗಡೆ ಬನ್ನಿ. ಚುನಾವಣಾ ರಾಜಕೀಯ ಅನ್ನೋ ಸಿನಿಮಾದಲ್ಲಿ ಹಣ ಜಾತಿ ಲೀಡ್ ರೋಲು, ಪಬ್ಲಿಕ್ ಮೆಮೊರಿ ಶಾರ್ಟು ಅನ್ನೋದು ರಾಜಕೀಯ ಮಾಡೋರಿಗೆ ಗೊತ್ತಿರಲ್ವಾ? ಕುಕ್ಕರಿಂದ ಹೆಂಗಸರು ಓಟು, ಲಿಕ್ಕರಿಂದ ಗಂಡಸರು ಓಟು ಎಳೆಯೋದು ಆರಾಮಾಗಿ ಅಂತ ಅವರ ಲೆಕ್ಕಾಚಾರ. ಜಾತಿ ಫ್ಯಾಕ್ಟರ್ ಹೈಲೈಟ್ ಮಾಡಿ ಈ ಮೂತಿಗಿಂತ ಜಾತಿ ಇಂಪಾರ್ಟೆಂಟು ಅನ್ನೋದನ್ನು ಎಲೆಕ್ಷನ್ ಟೈಮಲ್ಲಿ ಹೇಳಲ್ವಾ? ಈ ಹಿಂದೆ ಗೆದ್ದರು ಸೋತರು ತಮ್ಮ ಕ್ಷೇತ್ರಕ್ಕೆ ಅಷ್ಟೊಂದು ಸಲ ಭೇಟಿ ಕೊಟ್ಟಿರೋದಕ್ಕಿಂತ ಜಾಸ್ತಿ ಸಮುದಾಯಗಳ ಮಠಗಳಿಗೆ ಭೇಟಿ ಕೊಡಲ್ವಾ? ಮಸೀದಿಗಳಿಗೆ ಹೋಗಲ್ವಾ? ಚಾದ್ರ ಹಾಕಲ್ವಾ? ಚರ್ಚ್ ಒಳಗೆ ಚರ್ಚೆ ಆಗಲ್ವಾ? ಅಯ್ಯೋ, ಇಂಥ ಕ್ಷೇತ್ರದವರು ನೋಟಾ ಜಾಸ್ತಿ ಒತ್ತುಬಿಟ್ಟಿದ್ದಾರೆ, ಹೀಗಾಗಿ ನಾವು ಅಭ್ಯರ್ಥಿ ಚೇಂಜ್ ಮಾಡ್ತೀವಿ ಅನ್ನೋ ಮೈಂಡ್ ಸೆಟ್ಟು ಯಾವ ಪಕ್ಷಕ್ಕೂ ಇರೋದಿಲ್ಲ. ಅದು ನಿಮ್ಮಲ್ಲಿರೋ ಒಂದು ದೊಡ್ಡ ಭ್ರಮೆ. ಅದು ಇದು ಬಿಟ್ಟಾಕೋಣ, ಇದೇ ಇಲೆಕ್ಷನ್ ತಗೊಳ್ಳೋಣ. 2 ರಾಷ್ಟ್ರೀಯ ಪಕ್ಷ, ಇನ್ನೊಂದು ಪ್ರಾದೇಶಿಕ ಪಕ್ಷ. ಅದು ಗೋಡಂಬಿ ಹಣ್ಣಿಗೆ ನೇತಾಡೋ ಥರ ನೇತಾಡ್ಕೊಂಡಿದೆ. ಅದೇ ಗೋಡಂಬಿ ಬೀಜ, ಮೈತ್ರಿ ಮಾಡ್ಕೊಂಡಿದೆ. ವಿಧಾನಸಭೆಗೂ ಮುನ್ನ ಇಲ್ಲಿದ್ದವು ಕೆಲವರು ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದಾಗ ಏನು ಮಾಡಿದ್ರು? ತಮ್ಮ ಇಡೀ ರಾಜಕೀಯ ಹೋರಾಟವನ್ನು ಯಾವ ಪಕ್ಷದ ವಿರುದ್ಧ ಮಾಡಿಕೊಂಡು ಬಂದಿದ್ರೋ ಆ ಪಕ್ಷಕ್ಕೆ ಹೋಗಿ ಶಿಸ್ತಾಗಿ ಕೂತರು. ನಾನು ಬಿಟ್ಟು ಬಂದ ಪಕ್ಷ ಮುಳುಗ್ತಿರೋ ಹಡಗು ಅನ್ನೋ ಕಳೆದ ಸಾಕಷ್ಟು ವರ್ಷಗಳಿಂದ ಹೇಳ್ಕೊಂಡು ಬಂದ ಒಂದೇ ಡೈಲಾಗನ್ನು ಹೇಳ್ಕೊಂಡು ಬಂದರು.
ಇನ್ಫ್ಯಾಕ್ಟ್ ಅವರ ಕ್ಷೇತ್ರದಲ್ಲಿ ಪಾಪ ಸಮುದ್ರನೇ ಇಲ್ಲ, ಆದರೂ ಯಾವಾಗಲೂ ಹಡಗಿನ ಉದಾಹರಣೆ ಕೊಡ್ತಾರಪ್ಪ. ಹಣೆ ಬರೋಕ್ಕೆ ಅಲ್ಲಿ ಹೋಗಾದರೂ ಗೆದ್ರಾ? ಅದೂ ಇಲ್ಲ. ಬಿಡಿ, ಅದು ಬೇರೆ ಪ್ರಶ್ನೆ, ಬೇರೆ ಉತ್ತರ. ಪಾಪ ವಯಸ್ಸಾದ ಮೇಲಾದರೂ ಬಂಡಾಯದ ಬಾವುಟ ಹಿಡ್ಕೊಂಡು ಬಂದ್ರಲ್ಲ ಅಂತ ಆ ಪಕ್ಷ ಏನು ಮಾಡ್ತು? ಟಿಕೆಟ್ ಕೊಡ್ತು, ಸೋತ ಮೇಲೆ ಒಂದು ಸ್ಥಾನಮಾನ ಪಾಪ ವಯಸ್ಸಾಗಿದೆ ಅಂತ ಕೊಟ್ಟರು. ಆದರೆ ಲೋಕಸಭೆ ಇಲೆಕ್ಷನ್ ಬರ್ತಾ ಇದ್ದಂಗೆ ಬಂಡಾಯದ ಬಾಸು ಯೂಟರ್ನ್ ತಗೊಂಡ್ರು, ಇಂಡಿಕೇಟ್ರ್ ಕೂಡ ಹಾಕಲಿಲ್ಲ. ಈಗ ಅವರಿಗೆ ಲೋಕಸಭೆ ಟಿಕೆಟ್ ಕೂಡ ಮಾತ್ರ ಪಕ್ಷ ಕೊಡ್ತು. ಮತ್ತದೇ ಡೈಲಾಗು, ಆ ಪಕ್ಷ ಮುಳುಗ್ತಾ ಇರೋ ಹಡಗು ಅನ್ನೋದು. ಇವರು ಸ್ವಿಮ್ಮಿಂಗಲ್ಲಿ ಕಂಚಿನ ಪದಕ ಹೊಂದಿರೋರು ಅನಿಸುತ್ತೆ. ಎರಡೆರಡು ಮುಳುಗ್ತಾ ಇರೋ ಹಡಗಿನಿಂದ ಬಚಾವಾಗಿ ಬಂದಿದ್ದಾರಲ್ಲ. ವಿಧಾನಸಭೆ ಎಲೆಕ್ಷನ್ನಲ್ಲಿ ಪಕ್ಷಕ್ಕೆ ಪಂಚವ್ಯ ಕೊಟ್ಟು ಜಸ್ಟ್ ಕೆಲವೇ ತಿಂಗಳಲ್ಲಿ ಬಂದ ಲೋಕಸಭಾ ಟಿಕೆಟ್ ಪಡೀತಾರೆ ಅಂದರೆ ನಿಮ್ಮ ನೋಟ ಯೂಸ್ ಆಯ್ತಾ? ಯೂಸ್ ಆಗಬಹುದಾ? ಇನ್ನೊಂದು ರಾಷ್ಟ್ರೀಯ ಪಕ್ಷ, ಅದು ಹೆಂಗಾಗಿದೆ ಅಂದರೆ 10 ವರ್ಷಗಳಿಂದ ಸೋಲಿಸೋಕೆ ಆಗದ ಪ್ರಬಲ ಎದುರಾಳಿ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಒಂದು ನಾಯಿ ಕೂಗಿದ್ರೂ ಸಾಕು, ಆ ಪಕ್ಷಕ್ಕೆ ಸೇರಿಸ್ಕೊಳ್ಳುತ್ತೆ. ಫ್ಯೂಚರ್ ಲೀಡರ್ ಅಂತಲೇ ನೋಡುತ್ತೆ. ಅದರಲ್ಲೂ ಹಿಂದೂ ಧರ್ಮದ ವಿರುದ್ಧ ಬಗಳೋ ಬೀದಿ ನಾಯಿ ಸಿಕ್ಕಿದ್ರಂತೂ ರಾಜಾತಿಥ್ಯ. ಬಿಡಿ, ಅಲ್ಲಿ ಹೋದವ್ರ ಪಾಡು ಅನೇಕರದ್ದು ನಾಯಿ ಪಾಡೇ ಆಗಿದೆ. ಬೊಗಳೋದು ಜನರ ಹತ್ರ ಇಲೆಕ್ಷನ್ನಲ್ಲಿ ಕಲ್ಲೊಡ್ಸ್ಕೊಳ್ಳೋದು. ಈ ಪಕ್ಷದಲ್ಲಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದವರಿಗೆ ಸಣ್ಣ ಅಸಮಾಧಾನ ಕಂಡರೂ ಅಲ್ಲಿ ಕ್ಯಾಂಡಿಡೇಟ್ ಆದ ಅಂತಲೇ ಫಿಕ್ಸು. ನಿಮ್ಮ ನೋಟ ಅದೆಷ್ಟು ಯೂಸ್ ಆಗುತ್ತೆ ಅಂತ ಇನ್ನೊಮ್ಮೆ ಯೋಚನೆ ಮಾಡಿ. ಒಂದು ವೇಳೆ ನೋಟಕ್ಕೆ ಇನ್ನಷ್ಟು ಶಕ್ತಿ ಇದ್ದಿದ್ರೆ, ಅಂದರೆ ಎಲ್ಲ ಅಭ್ಯರ್ಥಿಗಳಿಗಿಂತ ನೋಟಾವೇ ಹೆಚ್ಚು ಓಟ್ ತಗೊಂಡ್ರೆ ನಿಂತಿರೋರೆಲ್ಲ ಡಿಸ್ಕ್ವಾಲಿಫೈಡ್ ಅನ್ನೋದು ಬಂದರೆ ದುಡ್ಡು ಖರ್ಚು ಮಾಡಿ ನಿಂತಿರೋರಿಗೆ ಸ್ವಲ್ಪ ಭಯ ಶುರುವಾಗಬಹುದು. ನೋಟ ಅನ್ನೋದು ಬದಲಾವಣೆ ತರೋದಕ್ಕೆ ಇರೋದಾದರೂ ಶಕ್ತಿಹೀನ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಒಂದೊಮ್ಮೆ ನೋಟಾಗೆ ಫುಲ್ಲು ಪವರ್ ಕೊಟ್ಟರು ಅಂದ್ಕೊಳ್ಳಿ, ಆಗಲೇ ಹೇಳ್ದಂಗೆ ನೋಟಾವೇ ಹೆಚ್ಚು ಬಿದ್ದುಬಿಟ್ರೆ ಕ್ಯಾಂಡಿಡೇಟು ಡಿಸ್ಕ್ವಾಲಿಫೈಡ್ ಅಂತ ರೂಲ್ಸ್ ಬಂತು ಅಂದ್ಕೊಳ್ಳಿ, ಅದಂತೂ ಇನ್ನೊಂದು ದುರಂತ. ಯಾಕೆಂದರೆ ಜನಪ್ರತಿನಿಧಿಗಳು ಬೇಕೇ ಬೇಕಲ್ಲ, ಹಾಗಾಗಿ ಎಲೆಕ್ಷನ್ ಆಗಲೇಬೇಕಲ್ಲ. ಒಂದು ಇಲೆಕ್ಷನ್ ನಡೆಯೋಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ, ಎಷ್ಟೆಲ್ಲ ಶ್ರಮ ಬೇಕಾಗುತ್ತೆ ಅಂತ ಅಂದಾಜಿದೆ ಅಲ್ವಾ? ಪೊಲೀಸು, ಎಲೆಕ್ಷನ್ ಬೂತ್ ಒಳಗೆ ಸಿಬ್ಬಂದಿ, ಮೇನಾಗಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಬದುಕು ಕಟ್ಕೊಂಡಿರೋರು ಓಟ್ ಹಾಕೋಕ್ಕೆ ಕ್ಷೇತ್ರಕ್ಕೆ ಬರಬೇಕಲ್ಲ. ರಜೆ ಕೇಳೋದು, ಟಿಕೆಟು, ಎಷ್ಟು ಕಷ್ಟ ಅಲ್ವಾ? ಹಾಗಾದರೆ ಏನು ಮಾಡೋದು? ಇರೋದರಲ್ಲೇ ಬೆಸ್ಟ್ ಅನ್ಸೋರ ಆಯ್ಕೆ ಆಗಬೇಕು. ದೇಶ ಧರ್ಮದ ಪರವಾಗಿ ನಿಲ್ಲೋರ ಪಕ್ಷಕ್ಕೆ ಓಟ್ ಹಾಕೋದು ವೆರಿ ವೆರಿ ಇಂಪಾರ್ಟೆಂಟ್. ನನಗೇನು ಸಿಕ್ತು? ನನ್ನ ಕುಟುಂಬಕ್ಕೆ ಏನು ದಕ್ತು? ನಾನೊಬ್ಬ ಓಟ್ ಹಾಕದೇ ಇದ್ರಿ ಏನು ಸುನಾಮಿ ಬರುತ್ತಾ? ಅಜ್ಜಿ ಥರ ಎಮರ್ಜೆನ್ಸಿ ಹಾಕ್ತಾರಾ? ಇಲ್ಲ ಅಲ್ವಾ? ಇದೆಲ್ಲ ಬಿಡೋಣ, ದೇಶ ಮೊದಲು ಆ ಮಂತ್ರನ ಯಾವಾಗಲೂ ಹೇಳೋಣ. ವಿಕಸಿತ ಭಾರತ ಕಟ್ಟೋಕೆ ಒಂದೊಂದು ಮತಗಳೇ ಒಂದೊಂದು ಇಟ್ಟಿಗೆ. ನೆನಪಿರಲಿ, ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದ್ದು ಕೂಡ ಒಂದೊಂದೇ ಇಟ್ಟಿಗೆಗಳಿಂದ. ಹೀಗಾಗಿ ಈ ಸಲ ಇಲೆಕ್ಷನ್ನಲ್ಲಿ ನೋಟು ಮತ್ತು ನೋಟ ಎರಡಕ್ಕೂ ಬಾಯ್ ಬಾಯ್ ಹೇಳೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.